ನಮ್ಮ ವಿದ್ಯೆ ಫೇಮಸ್ ಆಗಬೇಕು ಅಂತ. ನಾನು ಕಲಿತದ್ದನ್ನು 10 ಜನರು ಕೇಳುವಂತೆ ಆಗಬೇಕು, ನಾನು ಕಲಿತದ್ದು ಸಾರ್ಥಕ ಆಗಬೇಕು. ಯಾರೂ ಕೇಳಲಿಕ್ಕೆ ಬಾರದಿದ್ದರೆ ನನ್ನ ವಿದ್ಯೆ ನನ್ನೊಳಗೆ ಅದು ಭಸ್ಮವಾಗಿಬಿಡುತ್ತೆ ನನ್ನ ಜೊತೆಗೆ. ಹಾಗೆ ಆಗಬಾರದು ಅನ್ನೋದು ಮೊದಲನೇ ಪ್ರಾರ್ಥನೆ. ಅವರು ನೋಡಿ, ಜ್ಞಾನ ಪರಂಪರೆ ಅವಿಚ್ಛಿನ್ನವಾಗಿ ಈ ದೇಶದಲ್ಲಿ ಹರಿದು ಹೋಗಬೇಕು. ಆ ಜ್ಞಾನ ಪರಂಪರೆಗೆ ನನ್ನದೂ ಕೊಡುಗೆಯಾಗಬೇಕು. ನಾನು 4 ಜನಕ್ಕೆ ಈ ಜ್ಞಾನವನ್ನು ಕೊಟ್ಟು ಹೋಗಬೇಕು. ಇದು ಯಶಸ್ಸು. ನಮ್ಮ ಗುರುಗಳಿಗೂ ನಿರಂತರವಾದ ಶಿಷ್ಯರು ಬರಲಿ. ನಾನು ಓದಿದ್ದನ್ನು ನನ್ನಿಂದ ಕೇಳುವ ಶಿಷ್ಯ ಪರಂಪರೆ ಇಲ್ದಿದ್ದರೆ ಗುರುಗಳು ನನಗೆ ಪಾಠ ಹೇಳಿದಂಡಾಗತ್ತೆ. ಅವನಿಗೆ ಪಾಠ ಹೇಳಿದೆ, ಅವನು ಏನು ಮಾಡಲಿಲ್ಲ ಅಂತಾರೆ ಗುರುಗಳು, ನೊಂದು ಬಿಡ್ತಾರೆ. ಅದಕ್ಕೆ ವಿದ್ಯಾರ್ಥಿ ಹೇಳ್ತಾನೆ, ನಮ್ಮ ಗುರುಗಳು ನನಗೆ ಕೊಟ್ಟ ವಿದ್ಯೆ ಅದು ನಾನೂ 4 ಜನರಿಗೆ ಕೊಟ್ಟು ಹೋಗುವಂತೆ ಆಗಲಿ, ಅದು ನನ್ನಲ್ಲೇ ಮಾಸಿ ಹೋಗದೇ ಇರಲಿ. ಇದು ಯಶಸ್ಸು. ಯಶಸ್ಸು ಅಂದರೆ ಇನ್ನೊಬ್ಬರಿಗೆ ಕೊಡುವುದು. ಅದರಿಂದ ನಮ್ಮ ಗುರುಗಳು ಇದನ್ನು ಕೊಟ್ಟರು ಅಂತ 4 ಜನ ವಿದ್ಯಾರ್ಥಿಗಳು ಆ ಗುರುವನ್ನು ನೆನಪಿಸಿಕೊಳ್ಳುವಂತೆ ಆಗಲಿ. ಇದು ಕೊಡದೇ ಇದ್ರೆ ಏನಾಗುತ್ತೆ ಅಂದರೆ, ನಾನು ಒಬ್ಬ ಗುರುವಿನಿಂದ ವಿದ್ಯೆಯನ್ನು ಪಡೆದೆ, ಆ ಗುರು ನನಗೆ ಕೊಟ್ಟದ್ದನ್ನು ನಾನು ಯಾರಿಗೂ ಕೊಡದೆ ಕೂತೆ. ಅವಾಗ ನನಗೆ ಮಾತ್ರ ನಷ್ಟ ಅಲ್ಲ, ಸಮಾಜಕ್ಕೆ ಮಾತ್ರ ನಷ್ಟ ಅಲ್ಲ, ಆ ಗುರುವಿಗೂ, ನನಗೆ ವಿದ್ಯೆ ಕೊಟ್ಟ ಗುರುವಿಗೂ ಅನ್ಯಾಯ ಆಯಿತು. ಯಾಕೆಂದರೆ ಜ್ಞಾನ ಪರಂಪರೆಯನ್ನು ಮುಂದುವರಿಸಬಹುದು ಅಂತ ಅವರು ಕೊಟ್ಟದ್ದು, ನಾನು ಕೊಟ್ಟು ವ್ಯರ್ಥವಾಯ್ತಲ್ಲ. ಅವರು ನಾನು ಒಬ್ಬನಲ್ಲೇ ಉಳಿದು ಹೋಯ್ತು, ಅದು ಕರೆಗೆ ಹೋಯ್ತು, ಅದು ಹಿಂಗಿ ಹೋಯಿತು. ಹಾಗಾಗಿ ನಾವು ಗುರುಗಳಿಗೆ ದ್ರೋಹ ಮಾಡ್ತಾ ಇರ್ತೇವೆ, ನಮಗೆ ಜ್ಞಾನ ಕೊಟ್ಟ ಗುರುಗಳಿಗೆ, ಮತ್ತು ಅದನ್ನು ಸಮಾಜಕ್ಕೆ ಕೊಡದೆ ಸಮಾಜಕ್ಕೆ ದ್ರೋಹ ಮಾಡ್ತಾ ಇರ್ತೇವೆ. ಒಬ್ಬ ಜ್ಞಾನ ಇದ್ದವನು ಅದನ್ನು ಸಮಾಜಕ್ಕೆ ಕೊಡದೇ ಇದ್ದರೆ 2 ಕಡೆಯಿಂದ ದ್ರೋಹ. ಅವನು ಯಾರಿಂದ ಪಡೆದಿದ್ದಾನೆ ಅವರಿಗೂ ಅನ್ಯಾಯ ಆಯಿತು, ಯಾರು ಕೊಡಬೇಕಾಗಿತ್ತು ಅವ್ರಿಗೆ ಕೊಡದೇ ಇರೋದನ್ನ ತಗೊಳ್ಳದಿದ್ದು ಸಮಾಜಕ್ಕೂ ಅನ್ಯಾಯ ಆಯಿತು, ಗುರುವಿಗೂ ಅನ್ಯಾಯ ಆಯಿತು. ಅವನು ಈ ಜ್ಞಾನದ ಪರಂಪರೆಯ ಕೊಂಡಿಯನ್ನು ಕಡಿದ ಸಮಾಜದ್ರೋಹಿ. ಅದಕ್ಕೋಸ್ಕರ ಇವನು ಹೇಳ್ತಾನೆ, ಈ ಜ್ಞಾನ ಪರಂಪರೆಯ ಯಶಸ್ಸು ನನ್ನಲ್ಲೂ ಮುಂದುವರಿದುಕೊಂಡು ಹೋಗಲಿ, ನಾನೂ 4 ಜನಕ್ಕೆ ಜ್ಞಾನ ಕೊಡುವಂತೆ ಆಗಲಿ. ಜ್ಞಾನ ಪಡೆಯುವಾಗ ಈ ಬಯಕೆ ಇರಬೇಕು, ಇದು ನಾನು ಹಂಚಬೇಕು, ಇದನ್ನು ನಾನು ಲೋಭಿಯಾಗಬಾರದು. ಸಂಪತ್ತನ್ನು, ಈ ಜ್ಞಾನದ ಸಂಪತ್ತನ್ನು ನನ್ನೊಳಗೆ ಕೂಡಿಡುವ ಲೋಭಿಯಾಗಬಾರದು, ಇದನ್ನು ನಾನು ಹಂಚಬೇಕು. ಇದು ಯಶಸ್ಸು. ಕೊಡದೇ ಇದ್ದರೆ ಅವನು ಮಹಾಲೋಭಿ, ತುಂಬ ತಿಳ್ಕೊಂಡಿದ್ದಾನೆ, ಒಬ್ಬರಿಗೆ ಹೇಳೋಲ್ಲ ಅಂತ, ಇದು ಅಪಯಶಸ್ಸು. ಯಶಸ್ಸು ಅಂದರೆ ನಾನು ನನ್ನ ಜ್ಞಾನವನ್ನು ಹಂಚಿ 4 ಜನ ಸಂತೋಷಪಟ್ಟು ಸಂತೋಷವಾಗಿ ನನ್ನನ್ನು ಹರಸುವಂತೆ ಆಗಲಿ. ಅದರಿಂದ ಇನ್ನೊಂದು ಮುಖ ಇದೆ. ಗುರುವು ಶಿಷ್ಯನಿಗೆ ಜ್ಞಾನ ಹೇಳಿದಾಗ, ಜ್ಞಾನ ದಾನ ಮಾಡಿದಾಗ ಅದರಿಂದ ಒಂದು ಪುಣ್ಯ ಬರುತ್ತೆ. ಆ ಶಿಷ್ಯ ಇನ್ನೊಬ್ಬ ಶಿಷ್ಯನಿಗೆ ದಾನ ಮಾಡಿದಾಗ ಆ ಪುಣ್ಯ ಈ ಗುರುವಿಗೆ ಮಾತ್ರ ಅಲ್ಲ, ಅವನಿಗೂ ಬರುತ್ತೆ. ಹಾಗಾಗಿ ನಾನು ನನ್ನ ಶಿಷ್ಯನಿಗೆ ಒಬ್ಬನಿಗೆ ನಾನು ಜ್ಞಾನದಾನ ಮಾಡಿದರೆ ಅದರ ಪುಣ್ಯ ನನ್ನ ಗುರುವಿಗಿದೆ. ಅವನು ಪುನಃ ದಾನ ಮಾಡಿದರೆ ಅದರ ಪುಣ್ಯವು ನನ್ನ ಗುರುವಿಗಿದೆ. ಅಂದರೆ ಮೊದಲನೆಯ ಗುರುವಿಗೆ ಎಲ್ಲರಿಗಿಂತ ಹೆಚ್ಚು ಪುಣ್ಯ. ಯಾಕಂದರೆ ಆನಂತರ ಎಷ್ಟು ಜ್ಞಾನ ಪರಂಪರೆ ಹರಿಯಿತೋ ಅಷ್ಟೊಂದು ಪುಣ್ಯದ ಶೇರು ಮೊದಲನೇ ಗುರುವಿಗೆ ಸಲ್ಲುತ್ತೆ. ಆದ್ದರಿಂದಲೇ ಬ್ರಹ್ಮದೇವರಲ್ಲ ಮೊದಲು ಜ್ಞಾನ ಕೊಟ್ಟವರು, ಎಲ್ಲರ ಪುಣ್ಯದ ಶೇರು ಅವರಿಗೆ ಹೋಗುತ್ತೆ. ಅದರಿಂದ ಮಹಾಪುಣ್ಯಶಾಲಿಗಳವರು. ಮೊದಲನೆಯ ಗುರು, ಅವನ ಶಿಷ್ಯನ ಪುಣ್ಯವೂ ಅವನಿಗೆ ಹೋಗುತ್ತೆ, ಪ್ರಶಿಷ್ಯನ ಪುಣ್ಯವೂ ಅವನಿಗೆ ಹೋಗುತ್ತೆ, ಪ್ರಶಿಷ್ಯನ ಶಿಷ್ಯನ ಪುಣ್ಯವು. ಜ್ಞಾನವನ್ನು ಮೊದಲು ಬಿತ್ತಿದವನು ಮಹಾಪುಣ್ಯ, ಅದರ ನಂತರ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಮತ್ತೆ ಸಂಖ್ಯೆ ಕಮ್ಮಿ, ಹೆಚ್ಚು ಜನ ಶಿಷ್ಯರಾದಷ್ಟು. ಆದ್ದರಿಂದ ನಾನು ಶಿಷ್ಯರಿಗೆ ಜ್ಞಾನ ಕೊಡ್ತಿದ್ರೆ ಗುರುವಿಗೆ ಸಲ್ಲತಕ್ಕ ಪುಣ್ಯವನ್ನೂ ಕಡಿದ ಹಾಗಾಯ್ತು. ನಾನು ಪುಣ್ಯ ಗಳಿಸಲಿಲ್ಲ, ನಮ್ಮ ಗುರುವಿಗೆ ಸಲ್ಲಬೇಕಾದ ಪುಣ್ಯವನ್ನು ಸಲ್ಲಿಸಲಿಲ್ಲ. ಅದೇ ಗುರುದಕ್ಷಿಣೆ, ದುಡ್ಡಲ್ಲ. ನಾನು ಇನ್ನೊಬ್ಬರಿಗೆ ಜ್ಞಾನದಾನ ಮಾಡಿದರೆ ಅದರ ಪುಣ್ಯ ನನ್ನ ಗುರುವಿಗೆ ಹೋಗುತ್ತಲ್ಲ, ಅದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಇಲ್ಲ. ಹಾಗಾಗಿ ಗುರುದಕ್ಷಿಣೆ ಕೊಡದ ಲೋಭಿ ಇವನು. ಹೀಗೆ ಅನೇಕ ವಿಧದಿಂದ ಜ್ಞಾನದ ನಿರಂತರವಾದ ಪ್ರವಾಹದ ಹರಿವು ಇದೇ ಯಶಸ್ಸು. ಹೇಳಿದರೆ ಜ್ಞಾನ ನಿರಂತರವಾಗಿ ಹರಿಯಲಿ, ಒಳ್ಳೆ ಜ್ಞಾನದಾನ ಮಾಡ್ತಾ ಇದ್ದಾರೆ, ಒಳ್ಳೆ ಮನುಷ್ಯ ಅಂತ ಜನ ನಮ್ಮನ್ನು ಪ್ರೀತಿಯಿಂದ ಕಾಣುವಂತೆ ಆಗಲಿ, ಇದು ಯಶ. ಇದು ಸಾಮಾಜಿಕವಾದ ಅಧ್ಯಯನದಿಂದ ಆಗತಕ್ಕ ಸಾಮಾಜಿಕವಾದ ಪ್ರತಿಕ್ರಿಯೆ. ಅದು ಆಗಬೇಕಾಗಿದ್ದರೆ ನಾನು ಏನಾಗಬೇಕು? ಮೊದಲು ನನ್ನಲ್ಲಿ ಜ್ಞಾನದ ತುಂಬಬೇಕಲ್ಲ, ಅದು ತುಂಬಿದ ಜ್ಞಾನ ಇದ್ದರೆ ಅದನ್ನು ಕೊಡಬಹುದು. ನನ್ನ ಒಳಗೆ ಖಾಲಿ ಇದ್ದರೆ ನಾನು ಕೊಡುವುದೇ ಅಂಥದ್ದು ಆಗಬಹುದು. ಯಾಕೆಂದರೆ ನನ್ನ ಒಳಗೆ ಖಾಲಿ ಇರ್ತದೆ, ಅದು ನಿಮಗೆ ಗೊತ್ತಿರೋದಿಲ್ಲ. ನಾನು ತುಂಬಿಕೊಂಡಿದ್ದೇನೆ, ನೀವು ತಿಳ್ಕೊಂಡ್ರೂ ನನ್ನ ಹತ್ರ ಪಾಠಕ್ಕೆ ಬರ್ತೀರಿ. ಆದರೆ ಯಶಸ್ಸು ಬರಬಹುದೇನೋ, ಆದರೆ ಬ್ರಹ್ಮವರ್ಚಸ್ಸು ಇಲ್ಲ ಒಳಗೆ, ಅದರಿಂದ ಬಂದು ಯಶಸ್ಸು ಢೋಂಗಿಯಾಗಿರ್ತದೆ ಅದು. ಆದ್ದರಿಂದ ಮೊದಲು ನಾನು ತುಂಬಿಕೊಳ್ಳಬೇಕು, ನಾನು ತುಂಬಿಕೊಂಡದ್ದನ್ನು ನಿಮಗೆ ಹಂಚಬೇಕು. ಅದಕ್ಕೆ ಅಂತಾನೆ ಯಶಸ್ಸು ಸಿಗಬೇಕಾಗಿದ್ದರೆ ಮೊದಲು ನಾನು ಇನ್ನೊಬ್ಬರಿಗೆ ಕೊಡುವಷ್ಟು ಎತ್ತರಕ್ಕೆ ಏರಬೇಕು, ನನ್ನ ಪಾತ್ರೆಯಲ್ಲಿ ನಾನು ತುಂಬಿಕೊಳ್ಳಬೇಕು. ಅದನ್ನೇ ಸಹನೌ ಬ್ರಹ್ಮವರ್ಚಸಂ. ಬ್ರಹ್ಮವರ್ಚಸಂ ಅಂದರೆ ಬರೇ ಓದು ಅಲ್ಲ. ಅವರು ಬರೇ ವೇದಾಧ್ಯಯನ ಅಂತ ಹೇಳುವುದಿಲ್ಲ, ಜ್ಞಾನ ಅಂತ ಹೇಳುವುದಿಲ್ಲ, ಬ್ರಹ್ಮವರ್ಚಸ್ಸು ಅಂತಾರೆ. ಇದು ಯಾಕೆ ಈ ಮಾತಂತಾರೆ ಅಂದರೆ, ನೋಡಿ, ನಾವು ಎಷ್ಟು ಓದಿದರೂ ಕೂಡ, ಯಾವ ಗ್ರಂಥವನ್ನು ಓದಿದರೂ ಕೂಡ
ಆ ಗ್ರಂಥದ ಯಾವ ಶಾಸ್ತ್ರ ವೇದವನ್ನೇ ಓದಿರಬೇಕಾದ್ರೆ ವೇದ ಓದಿದ್ರೂ ಕೂಡ ನಮಗೆ ಭಗವಂತ ನೆರವು ಬಾರದೇ ಹೋಗ್ಬೋದು, ಬರೇ ಶುಷ್ಕ ಪಂಡಿತರಾಗಿ ಉಳಿದು ಬಿಡಬಹುದು ನಾವು. ನಾಯಮಾತ್ಮ ಪ್ರವಚನೇನ ಲಭ್ಯ, ಎಷ್ಟು ಓದಿದ್ರೂ ಭಗವಂತ ನಿಮಗೆ ಸಿಗೋದಿಲ್ಲ. ಮತ್ತೆ ಸಿಗಬೇಕು ಅಂತ ಅವನು ಬಯಸಿದಾಗ ಅವನೇ ಬಯಸಿ ಬರಬೇಕು. ನಿಮ್ಮ ಪಾಂಡಿತ್ಯದಿಂದ ಅವನನ್ನು ನೀವು ಬರೆಸಿಕೊಳ್ಳುವುದು ಸಾಧ್ಯ ಇಲ್ಲ ಅಂತಾರೆ ಉಪನಿಷತ್ಕ. ಅದೇ ಅದರಿಂದ ಯಾವ ಓದಿನಿಂದ ಭಗವಂತ ನಮ್ಮನ್ನು ಸ್ವೀಕರಿಸಿ ನಮ್ಮಲ್ಲಿ ಆ ಜ್ಞಾನದ ಕಳೆಯನ್ನು ಇರಿಸ್ತಾನಲ್ಲ, ಅದು ಬ್ರಹ್ಮವರ್ಚಸ್ಸು. ಬ್ರಹ್ಮವರ್ಚಸ್ಸು ಅಂದರೆ ಬ್ರಹ್ಮ ಅಂದರೆ ವೇದ, ಬರೇ ವೇದ ಅಲ್ಲ, ವೇದದಿಂದ ವೇದ್ಯನಾದ ಭಗವಂತ. ಆ ವೇದದಲ್ಲಿ ಈ ಬ್ರಹ್ಮದಲ್ಲಿ ಆ ಬ್ರಹ್ಮನನ್ನ ಕಂಡದ್ದರಿಂದ ವರ್ಣ ಬ್ರಹ್ಮ ಭಗವಂತ ನಮ್ಮನ್ನು ಸ್ವೀಕರಿಸಿ ಏಮೇ ವೈಷ ವೃಣುತೇ ತೇನ ಲಭ್ಯ. ಯಾರನ್ನ ಭಗವಂತ ಸ್ವೀಕಾರ ಮಾಡಿದನೋ ಅವನಿಗೆ ಮಾತ್ರ ಭಗವಂತ ಗ್ರಂಥದಲ್ಲಿ ಕಾಣ್ತಾನೆ, ಶಬ್ದದಲ್ಲಿ ಕಾಣ್ತಾನೆ. ಇಲ್ಲದಿದ್ದರೆ ಬರೇ ಶಾಬ್ದಿಕ ಪಾಂಡಿತ್ಯವಾಗಿ ಬಿಡುತ್ತೆ. ಅದರಿಂದ ಬ್ರಹ್ಮ, ನಾವು ಬ್ರಹ್ಮವನ್ನ ವರ್ಣ ಮಾಡಿದ್ದರಿಂದ, ಅಂದರೆ ನಾವು ವೇದವನ್ನು ಅಧ್ಯಯನ, ವರ್ಣ ಅಂದರೆ ಸ್ವೀಕಾರ, ನಾವು ವೇದವನ್ನು ಸ್ವೀಕಾರ ಮಾಡಿ ಅಧ್ಯಯನ ಮಾಡಿದ್ದರಿಂದ ಭಗವಂತ ಆ ಬ್ರಹ್ಮ ನಮ್ಮನ್ನು ವರ್ಣ ಮಾಡಬೇಕು. ಅವನು ಸ್ವೀಕಾರ, ಇವನು ವೇದಾಧ್ಯಯನ ಮಾಡ್ತಾ ಇದ್ದಾನೆ, ಇವನಿಗೆ ವೇದದ ತಿರುಳು ತಿಳಿಯಲಿ ಅಂತ ಅವನು ಇಚ್ಛಿಸಿದರೆ ನಾವು ಮೊದಲು ವೇದವನ್ನು ವರ್ಣ ಮಾಡಬೇಕು, ಆಮೇಲೆ ಆ ಬ್ರಹ್ಮ ನಮ್ಮನ್ನು ವರ್ಣ ಮಾಡಬೇಕು. ಪಾಪ ಇವನು ಯೋಗ್ಯನಿದ್ದಾನೆ, ಇವನಿಗೆ ನನ್ನನ್ನು ಬಿಚ್ಚಿಕೋತೇನೆ ಅಂತ ಬ್ರಹ್ಮ ಅಂದರೆ ಭಗವಂತ ನಮ್ಮನ್ನು ಮೆಚ್ಚಿ ಸ್ವೀಕರಿಸಿದಾಗ, ಅಂದರೆ ಭಗವದ್ ಅನುಗ್ರಹಕ್ಕೆ ಬ್ರಹ್ಮವರ್ಣ ಅಂತ. ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂಥ ವಿದ್ಯೆ ನನ್ನದಾಗಲಿ. ಇಲ್ಲದಿದ್ದರೆ ಎಷ್ಟು ಪಾಂಡಿತ್ಯ ಇದ್ರೂ ಏನೂ ಉಪಯೋಗ ಇಲ್ಲ. ಬ್ರಹ್ಮನ ವರ್ಣದಿಂದ ಭಗವಂತ ನನ್ನನ್ನು ಸ್ವೀಕರಿಸಿದ್ದರಿಂದ ಛಸ್ ಅಂದರೆ ನನ್ನಲ್ಲಿ ಛಾಯಿತವಾದ, ಅಂದರೆ ಬೆಳೆದ ತೇಜಸ್ಸು, ಅಜ್ಞಾನದ ಕಳೆ. ನಾವು ಹೇಳ್ತೇವೆ ಅವರ ಪುಸ್ತಕದ ಪಾಂಡಿತ್ಯವನ್ನು ನೋಡಿ ಅಲ್ಲ, ಅಥವಾ ಅವರ ಪ್ರವಚನದ ವೈಭವವನ್ನು ವೈಖರಿಯನ್ನು ನೋಡಿ ಅಲ್ಲ, ನಾವು ಕೆಲವು ವ್ಯಕ್ತಿಗಳನ್ನು ನೋಡಿದ ತಕ್ಷಣ ಹೇಳ್ತೀವಿ ಏನು ಮುಖದಲ್ಲಿ ವರ್ಚಸ್ಸಪ್ಪ, ಬ್ರಹ್ಮವರ್ಚಸ್ಸು ತುಂಬಿ ತುಳುಗುತ್ತಾ ಇದೆ ಅವರ ಮುಖದಲ್ಲಿ ಅಂತ. ಅನೇಕ ಸಿದ್ಧ ಪುರುಷರನ್ನು ಕಂಡಾಗ ಅವರು ಮಾತಾಡೋದೇ ಇಲ್ಲ, ಒಮ್ಮೆ ಮೌನವಾಗಿರ್ತಾರೆ, ಏನೂ ಮಾಡದೇ ಇರಬಹುದು. ಆದರೆ ಅವರನ್ನು ಕಂಡದ್ದು ಬರೇ ಅವರನ್ನು ಕಂಡೆವಲ್ಲ ಅಷ್ಟೇ ಸಾಕು, ನಮ್ಮ ಜನ್ಮ ಸಾರ್ಥಕ ಆಯಿತು, ಅವರು ನೋಡುವ ಭಾಗ್ಯ ಸಿಕ್ಕಿತಲ್ಲ ಅಂತೇವೆ. ಅಷ್ಟು ಕಳೆ ಮುಖದಲ್ಲಿ ಆ ಭಗವಂತನ ಅರಿವು ಒಳಗೆ ತುಂಬಿದಾಗ ಮುಖದಲ್ಲಿ ಅಂಥ ಒಂದು ಕಳೆ ಬರುತ್ತೆ, ಬ್ರಹ್ಮವರ್ಚಸ್ಸು. ಅವ್ರು ಹೇಳ್ತಾರೆ ನಮಗೆ ಪಾಂಡಿತ್ಯ ಬರಲಿ ಅಂತ ಕೇಳೋದಿಲ್ಲ, ಆದರೆ ಏನು ಬರಬೇಕು, ಬ್ರಹ್ಮವರ್ಚಸ್ಸು ಬರಲಿ. ಅಂದರೆ ವೇದ ನಮಗೆ ಒಲಿಯಲಿ, ವೇದವೇದ್ಯನಾದ ಭಗವಂತ ಒಲಿಯಲಿ, ವೇದದ ರಹಸ್ಯ ನಮಗೆ ತಿಳಿಯಲಿ, ಅದು ತಿಳಿದದ್ದು ನಮ್ಮ ಮುಖದಲ್ಲಿ ತಿಳಿಯಾಗಿ ಕಾಣಲಿ. ಅಂದರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಸ್ವಾಮಿ ನಿಮಗೆ ವೇದ ಒಲಿದಿದೆ, ವೇದ ಪುರುಷ ಒಲಿದಿದ್ದಾನೆ, ನಮಗೂ ಸ್ವಲ್ಪ ಹೇಳ್ರಿ ಅಂತ. ಇವಾಗ ಬ್ರಹ್ಮವರ್ಚಸ್ ಅನ್ನುವ ಶಬ್ದದ ಇಡೀ ಫಾರ್ಮನ್ನು ನಿಮಗೆ ಹೇಳ್ತೇನೆ, ಅವಾಗ ಗೊತ್ತಾಗತ್ತೆ. ಬ್ರಹ್ಮ ವರಣ ಚಿತ ತೇಜಸ್, ಇದು ಇಡೀ ಶಬ್ದ. ಈ ಶಬ್ದವನ್ನ ಬ್ರಹ್ಮ ವರಣ ಚಿತ ತೇಜಸ್, ಅದರಲ್ಲಿ ಬ್ರಹ್ಮ ವರಣ ಅನ್ನುವಲ್ಲಿ ಬ್ರಹ್ಮ ವರ್ಣದಲ್ಲಿ ಕೊನೆಯ ಅಣ ಹೋಯಿತು, ಬ್ರಹ್ಮವರ್ ಅಬ್ರಿವೇಶನ್, ಬ್ರಹ್ಮವರ್. ಚಿತ ತೇಜಸ್ ಇಷ್ಟು ಹೋಗಿ ಚಸ್ ಇಷ್ಟೇ ಹೊಳೆಯಿತು. ಅದರಿಂದ ಬ್ರಹ್ಮವರ್ಣದಿಂದ ನಾವು ವೇದವನ್ನು ಅಧ್ಯಯನ ಸ್ವೀಕರಿಸಿದ್ದರಿಂದ ಮತ್ತು ವೇದವೇದ್ಯನಾದ ಭಗವಂತ ನಮ್ಮನ್ನು ಸ್ವೀಕರಿಸಿದ್ದರಿಂದ ನಮ್ಮಲ್ಲಿ ಸಂಚಿತವಾದ ತೇಜಸ್ಸು, ಆ ಅಧ್ಯಯನದ ಕಳೆ, ಆ ವೇದ ಅಧ್ಯಾತ್ಮ ವಿದ್ಯೆಯ ಕಳೆ, ಅದು ಬಾಹ್ಯ ಸೌಂದರ್ಯಕ್ಕಿಂತ ತೀರ ಭಿನ್ನವಾದಂಥ ಒಂದು ಸಂಗತಿ. ಅವನು ನೋಡಲಿಕ್ಕೆ ಫೋಟೋಗ್ರಫಿಯಲ್ಲಿ ಅವನು ಬಹಳ ಸುಂದರ ವ್ಯಕ್ತಿ ಆಗಿರಬೇಕಾಗಿಲ್ಲ, ಅಥವಾ ಅಸಹ್ಯವಾಗಿ ಕಾಣಬಹುದು. ಸಾಮಾಜಿಕ ದೃಷ್ಟಿಕೋನದಿಂದ ಅವನು ಅಂಥ ಸುಂದರ ವ್ಯಕ್ತಿ ಅಲ್ಲ, ಆದರೆ ಆ ಕಣ್ಣಿನ ಕಳೆಯನ್ನು ಎದುರಿಸುವುದೇ ಸಾಧ್ಯ ಇಲ್ಲ ಅನ್ನುವಂಥ ಒಂದು ತೇಜಸ್ಸು ಕಣ್ಣಿನಲ್ಲಿ ಇರ್ತದೆ, ಅದು ಬ್ರಹ್ಮವರ್ಚಸ್ಸು. ನಂತರ ನಮಗೆ ಅಧ್ಯಯನದಿಂದ ಪಾಂಡಿತ್ಯ, ವಾದ ಮಾಡಿ ಯಾರನ್ನೋ ಗೆದ್ದುವುದು, ಜಯಪತ್ರ ಮಾನಪತ್ರ ಏನೂ ಬೇಡ, ಬ್ರಹ್ಮವರ್ಚಸ್ಸು. ಆ ಬ್ರಹ್ಮವರ್ಚಸ್ಸು ನಿಂದ ನಾವು 4 ಜನ ನಮ್ಮನ್ನು ಗುರುತಿಸಿ ನಮ್ಮಿಂದ ಜ್ಞಾನ ಪಡೆಯುವಂತಹ ವಿದ್ಯಾರ್ಥಿಗಳನ್ನು ಕೊಡು, ಆ ಯಶಸ್ಸು ಕೊಡು. ಆ ಯಶಸ್ಸು ಅನ್ನೋದಕ್ಕೆ ಇನ್ನೊಂದು ಸ್ವಾರಸ್ಯವಾದ ಅರ್ಥ ಇದೆ ನೋಡಿ. ಯಶಃ ಅಂದರೆ ಸಂಸ್ಕೃತದಲ್ಲಿ ನಿಮಗೆ ಶ ಅಂದರೆ ಆನಂದ ಅಂತ ಹಿಂದೆ ಬಂದಿದೆ. ಶನ್ನೋ ಮಿತ, ಶಮ್ ಅನ್ನೋದು ಆನಂದವಾಚಕ, ಯಾ ಅನ್ನೋದು ಜ್ಞಾನವಾಚಕ, ಶಮ್ ಅನ್ನೋದು ಆನಂದವಾಚಕ.
ಅದು ಆ ಯಶಸ್ಸು ಎಂಥದ್ದು ಅಂದರೆ ಬರೇ ಪೇಪರಿನ ಖ್ಯಾತಿ ಅಲ್ಲ, ಜ್ಞಾನದ ಮೂಲಕ ಪಡೆಯುವ ಆನಂದ ಅದು. ಯಾ ಅಂದರೆ ಜ್ಞಾನ, ವಿಸ್ಡಮ್. ಶಾ ಅಂದರೆ ಬ್ಲಿಸ್. ಬ್ಲಿಸ್ ಥ್ರೂ ವಿಸ್ಡಮ್ ಈಸ್ ಯಶ. ಆ ಜ್ಞಾನದ ಮೂಲಕ ಬರೋ ಆನಂದ ಉಂಟಲ್ಲ, ಅದನ್ನು ಯಾರಾದರೂ ಬಯಸ್ತಾ ಇರ್ತಾರೆ, ಅದನ್ನು ಬಯಸಬೇಡಿ ಅಂತ ಯಾರು ಮೂರ್ಖರು ಮಾತ್ರ. ಅದನ್ನ ಆನಂದ ಬೇಕು. ಎಂಥ ಆನಂದ? ಆ ಜ್ಞಾನವನ್ನು, ಒಂದು ವಿಷಯ ತಿಳಿದಾಗ ಆಗುವ ಆನಂದ ಉಂಟಲ್ಲ, ಅದು ನಿಜವಾದ ಆನಂದ. ಒಂದು ಹೊಸ ಸಂಗತಿ ತಿಳಿದು ಬಿಟ್ಟಾಗ ಆಗುವ ಆನಂದ ಉಂಟಲ್ಲ, ಪ್ರಪಂಚದಲ್ಲಿ ಅದಕ್ಕೆ ಸಾಟಿಯಾದ ಇನ್ನೊಂದು ಆನಂದವೇ ಇಲ್ಲ. ಯಾವುದೋ ಒಂದು ಅಪೂರ್ವವಾದ ವಿಷಯವನ್ನು ನಾವು ತಿಳಿದು ಬಿಡ್ತೇವೆ, ಆವತ್ತು ನಾವು ಆಗುವ ಖುಷಿ ಒಳಗಿನಿಂದ, ಅದು ನಿಜವಾದ ಯಶಸ್ಸು. ಆ ಆನಂದವನ್ನು ಇನ್ನೊಬ್ಬರಿಗೆ ಹಂಚುವುದು ನಿಜವಾದ ಯಶಸ್ಸು. ಅಂಥ ಒಂದು ಯಶಸ್ಸನ್ನು, ಅಂಥ ಒಂದು ಬ್ರಹ್ಮವರ್ಚಸ್ಸನ್ನು ನಮಗೆ ಗುರು ಶಿಷ್ಯರಿಗೆ ಇಬ್ಬರಿಗೂ, ಅಂದರೆ ನಮ್ಮ ಗುರುಗಳು ಅನೇಕ ಮಂದಿ ಶಿಷ್ಯರಿಗೆ ಈ ನಾನು ಯಾವ ಜ್ಞಾನವನ್ನು ನನ್ನ ಗುರುಗಳಿಂದ ಪಡೆದು ಸಂತೋಷಪಟ್ಟೆ, ಆ ಸಂತೋಷ ಅನೇಕ ಮಂದಿಗೆ ಸಿಗಲಿ. ಹಾಗೆಯೇ ನಾನು ಮುಂದೆ ಅನೇಕ ಮಂದಿಗೆ ಕೊಡುವಂತೆ ಆಗಲಿ. ಅದು ನನಗೆ ಸಿದ್ಧಿಯಾಗಲಿ, ನನಗೆ ಒಲಿಯಲಿ ವೇದವಿದ್ಯೆ, ನಾನು ಅನೇಕ ಮಂದಿ ಶಿಷ್ಯರಿಗೆ ಅದನ್ನು ಕೊಡುವಂತೆ ಆಗಲಿ. ಇದು ಇಷ್ಟು ಇಲ್ಲಿ ಈ ಮಂತ್ರಾಧ್ಯಯನಕ್ಕೆ ಪೂರ್ವಭಾವಿಯಾಗಿರತಕ್ಕಂಥ ಶಾಂತಿ ಮಂತ್ರ. ಸಹ ನೌ ಯಶಃ ಸಹ ನೌ ಬ್ರಹ್ಮವರ್ಚಸಂ. ಆಮೇಲೆ ಮುಂದೆ ಹಾಗಾದ್ರೆ ಇನ್ನೇನು? ಅಥಾತ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಇನ್ನು ಮುಂದೆ ಇಷ್ಟಾಯ್ತಲ್ಲ ಪ್ರಾರ್ಥನೆ. ಪ್ರಾರ್ಥನೆ ಆದಮೇಲೆ ನಿಮ್ಮದು ಏನು ಮುಂದಿನ ಕಾರ್ಯಕ್ರಮ ಅಂದರೆ, ನಮ್ಮದು ಸಂಹಿತೆಯ ಉಪನಿಷತ್ತು. ಉಪನಿಷತ್ತು ಅಂತ ಗೊತ್ತಿತ್ತು ನಮಗೆ, ತೈತ್ತಿರಿಯ ಉಪನಿಷತ್ತು ಅಂತ ತಿಳ್ಕೊಂಡಿದ್ದೇವಲ್ಲ, ಆ ತೈತ್ತಿರಿಯ ಉಪನಿಷತ್ತಿನ ಸಂಹಿತೆಯ ಉಪನಿಷತ್ತು ನಮ್ಮ ಮುಂದಿನ ಕಾರ್ಯಕ್ರಮ ಅಂತಾರೆ ಅವರು. ಅಥಾತ ಸಂಹಿತಾಯಾ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಸಂಹಿತಾಯಾ ಉಪನಿಷದಂ. ಸಂಹಿತೆ ಅಂದರೆ ನಾನು ಹೇಳಿದೆ, ವಾಕ್ಯಗಳಲ್ಲಿ ಶಬ್ದಗಳನ್ನು ಜೋಡಿಸಿ ಮಾತನಾಡುವ ವಿಧಾನ. ಅದು ಎಲ್ಲರಿಗೂ ಗೊತ್ತಿದೆ, ಮಾತಾಡ್ಲಿಕ್ಕೆ ಗೊತ್ತಿದ್ದವರೆಲ್ಲ ಮಾತಾಡ್ತಾರೆ. ಮೆಕ್ಯಾನಿಕಲ್, ಯಾಕೆ ಏನು ಅಂತಂದ್ರು ಎಲ್ಲರೂ ಮಾತಾಡಿದ್ರೆ ನಾವು ಮಾತಾಡ್ತೇವೆ, ಎಲ್ಲಿ ಜೋಡಿಸ್ಬೇಕು ಅಲ್ಲಿ ಜೋಡಿಸ್ತೇವೆ, ಎಲ್ಲಿ ಬಿಡಿಸ್ಬೇಕು ಅಲ್ಲಿ ಬಿಡಿಸ್ತೇವೆ, ಎಲ್ಲ ಮಾಡ್ತೇವೆ. ಅದು ಸಹಜವಾಗಿ ಕೇಳಿ ಕೇಳಿ ಬಂದಿರೋದು. ನಮ್ಮ ಮನೆ ಅಂತೇವೆ, ನಮ್ಮನೆ ಅಂತ ಅಂದ್ಬಿಡ್ತೇವೆ, ಒಂದು ಹೋಗ್ಬಿಡ್ತೇವೆ, ತಿಂದುಬಿಡ್ತೇವೆ. ನಮ್ಮನೆ, ಅದು ನಮ್ಮನೆ, ಇದು ನಿಮ್ಮನೆ, ಅಲ್ಲಿ ಇಲ್ಲಿ ಹುದು ಸುಮ್ಮನೆ, ಹೀಗೆಲ್ಲ ಹೇಳ್ಬಿಡ್ತೇವೆ ನಾವು. ಆದರೆ ಇದೇನಿದು, ನಮ್ಮ ಮನೆ ಹೋಗಿ ನಮ್ಮನೆ ಹಾಗಾಯ್ತು, ಒಂದು ಎಲ್ಲಿ ಹೋಯ್ತು, ಯಾಕೆ ಹೋಯ್ತು, ಯಾರಿಗೊತ್ತೋ, ಅದು ಅವಸರದಲ್ಲಿ ಬಿಟ್ಟೆವು. ಅಲ್ಲ, ಅದಕ್ಕೊಂದು ಕಾರಣ ಉಂಟು. ಎರಡು ಅಕ್ಷರ, ಒಂದೇ ಥರದ ಎರಡು ಅಕ್ಷರಗಳು ಬಂದಾಗ ಒಂದು ಅಕ್ಷರವನ್ನು ಬಿಡುವುದಕ್ಕೂ ಒಂದು ಅರ್ಥ ಉಂಟು. ಇದೆಲ್ಲ ಚಿಂತನೆ. ಅದಕ್ಕೆ ಹೇಳಿದ್ರು ಸಂಹಿತ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ, ಊರು ಹೊಡೆದ್ರೆ ಗೊತ್ತಾಗತ್ತೆ. ನಾವು ಅದನ್ನು ಹೇಳೋದಲ್ಲ. ಸಂಹಿತಾಯಾ ಉಪನಿಷದಂ ವ್ಯಾಖ್ಯಾಸ್ಯಮ. ಸಂಹಿತೆಯಲ್ಲಿ ಒಂದು ಉಪನಿಷತ್ತಿದೆ. ಉಪನಿಷತ್ತು ಅಂತಂದರೆ ಅದಕ್ಕೆ ಅನೇಕ ಅರ್ಥಗಳು ನಾನು ಹಿಂದೆ ಹೇಳಿದ್ದೆ. ಇಲ್ಲಿ ಉಪನಿಷತ್ತು ಅನ್ನೋದು ಇನ್ನೊಂದು ಅರ್ಥ ಗುಟ್ಟು ಅಂತ, ಸೀಕ್ರೆಟ್. ಆ ಸಂಹಿತೆಯಲ್ಲಿ ಒಂದು ಗುಟ್ಟಿದೆ ರೀ, ನಿಮ್ಗೆ ಗೊತ್ತಿಲ್ಲದೆ ಇದ್ದದ್ದು ಅದನ್ನು ನಾವು ಹೇಳ್ತೀವಿ ಅಂತ. ನಿಮ್ಗೆ ಗೊತ್ತಿರೋದು ಬೇರೆ. ನೀವು ಯಾವಾಗಲೂ ಮಾತಾಡುವ ಮಾತಿನ ಹಿಂದೆ ಒಂದು ಗುಟ್ಟು ಇದೆ, ಅದನ್ನು ನೀವು ಗಮನಿಸಲಿಲ್ಲ, ಅದನ್ನು ಹೇಳ್ತೇವೆ. ಉಪನಿಷತ್ತು ಅಂದರೆ ನಾನು ಎಲ್ಲ ಕಡೆ ಹೇಳುವ ಅರ್ಥ. ಉಪನಿಷತ್ತುಗಳು ಗ್ರಂಥಕ್ಕೆ ವಾಚಕವಾಗುವಾಗ ನಮ್ಮನ್ನು ಉಪರಿ ನಿಷಾದೇತಿ, ನಮ್ಮನ್ನು ಬೌದ್ಧಿಕವಾಗಿ ಎತ್ತರಕ್ಕೆ ಕೊಂಡೊಯ್ಯುವ ಗ್ರಂಥ, ಈ ಅರ್ಥವು ಹೌದಿಲ್ಲಿ. ನಾವು ಸಂಹಿತೆಯನ್ನು ಮಾತಾಡ್ತಾ ಅದೇ ಲೆವೆಲ್ನಲ್ಲಿದ್ದೇವೆ. ಆ ಸಂಹಿತೆಯಿಂದ ಮೇಲಕ್ಕೆ ಇರಬೇಕು, ನಾವು ಎತ್ತರಕ್ಕೆ. ಆ ಸಂಹಿತೆಯ ಗುಟ್ಟು ಗೊತ್ತಾದರೆ ನಾವು ಎಲಿವೇಟೆಡ್ ಆಗಿಬಿಡ್ತೇವೆ. ಆ ನಮ್ಮನ್ನು ಎತ್ತರಕ್ಕೆ ಏರಿಸುವ ಒಂದು ರಹಸ್ಯ ಇದೆ ಈ ಸಂಹಿತೆಯಲ್ಲಿ. ಅದನ್ನು ನಾವು ವ್ಯಾಖ್ಯಾಸ್ಯಾಮಃ ಅಂತ. ವ್ಯಾಖ್ಯಾನ, ಅದೇ ಆಖ್ಯಾನ ಅಂದರೆ ಹೇಳುವುದು. ವ್ಯಾಖ್ಯಾನ ಅಂತ ನಾವು ಹೇಳ್ತೇವೆ, ವ್ಯಾಖ್ಯಾನ ಮಾಡುವುದು ಅಂತ. ಶಾಸ್ತ್ರಗಳಿಗೆ, ಗ್ರಂಥಗಳಿಗೆ ವ್ಯಾಖ್ಯಾನ. ಹಿಂದಿನವರು ವ್ಯಾಖ್ಯಾನ ಬರೆದಿದ್ರು. ಜಯತೀರ್ಥರು ಆಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದ್ರು, ಜಯತೀರ್ಥ ಗ್ರಂಥಗಳಿಗೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಬರೆದ್ರು ಅಂತೇವೆ. ವ್ಯಾಖ್ಯಾನ ಅಂದರೆ ಅದರ ವೈಶಿಷ್ಟ್ಯವನ್ನು ಹೇಳುವುದು, ಬರೇ ಹೇಳುವುದಲ್ಲ. ಆಖ್ಯಾನ ಅಂದರೆ ಅದರ ಏನು ವೈಶಿಷ್ಟ್ಯ, ಅದರಲ್ಲಿರತಕ್ಕ ವೈಲಕ್ಷಣ್ಯ ಏನು, ಅದು ಯಾಕೆ ಉಳಿದವುಗಳಿಗಿಂತ ಬೇರೆ, ಯಾಕೆ ಉಳಿದವುಗಳಿಗಿಂತ ವಿಶಿಷ್ಟ, ಆ ಗುಟ್ಟನ್ನು ಹೇಳೋದು ವ್ಯಾಖ್ಯಾನ. ಸುಮ್ಮನೆ ಇದ್ದದ್ದನ್ನಿದ್ದ ಹಾಗೆ ಹೇಳೋದು ವ್ಯಾಖ್ಯಾನ ಅಲ್ಲ, ಬರೀ ಆಖ್ಯಾನ. ಅದರ ವೈಶಿಷ್ಟ್ಯವನ್ನು, ಅದರ ವೈಲಕ್ಷಣ್ಯವನ್ನು ಹೇಳೋದು ವ್ಯಾಖ್ಯಾನ. ಇವು ನಾವು ಸಂಹಿತೆಯ ಉಪನಿಷತ್ತು ಅಂದರೆ ಸಂಹಿತೆಯ ಮೂಲಕ ನಾವು ಬೌದ್ಧಿಕವಾಗಿ ಎತ್ತರಕ್ಕೇರುವ ಇನ್ನೊಂದು ಮುಖವನ್ನು, ನಿಮಗೆ ಆ ವೈಲಕ್ಷಣ್ಯದ ಮುಖವನ್ನು ಹೇಳ್ತೇವೆ. ಅಷ್ಟೇ ಅಲ್ಲ, ಅದನ್ನು ಯಾಕೆ ಹೇಳಬೇಕಾಯ್ತು ಅಂದರೆ, ನೀವೆಲ್ಲ ಸಂಹಿತೆ ಉರು ಹೊಡೆದ್ರೂ ಅದು ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಅದು ಉಪನಿಷತ್.
ಅಂದರೆ ಉಪ ಅಂದರೆ ಇಲ್ಲಿ ಅರ್ಥ ಎತ್ತರ ಅಲ್ಲ. ಉಪಹ್ವರೇ ನಿಷೀದತಿ ಇದು ಉಪನಿಷತ್ತು. ಉಪಹ್ವರ ಅಂದರೆ ಗುಟ್ಟು, ರಹಸ್ಯ, ರಹಸ್ಯವಾಗಿದೆ ಅದು. ಇದೆ ಇದೆ ಅಂತ ಕಾಣೋದಿಲ್ಲ, ನಿಮಗೆ ಹೇಳೋ ತನಕ ಗೊತ್ತಾಗೋಲ್ಲ. ಅದಕ್ಕೋಸ್ಕರ ಹೇಳ್ತೀವಿ ಉಪನಿಷತ್ತು ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಪಹ್ವರೇ ನಿಷೀದತಿ. ಅದು ಅಡಗಿ ಕೂತದ್ದು, ಇದೆ ಇದ್ದು ಕಾಣದಂಥ ಗುಟ್ಟು ಅದು. ನೀವು ಗಮನಿಸಲಿಲ್ಲ, ಇತ್ತು ಆದರೂ ನೀವು ಗಮನಿಸದೆ ಬಿಟ್ರಿ ಅದನ್ನು. ನಿಮಗೆ ಗಮನಿಸಲಾಗದಂಥ ಒಂದು ರಹಸ್ಯ ಇದೆ ನೀವು ಆಡುವ ಮಾತಿನಲ್ಲಿ, ಅದನ್ನು ನಾವು ಹೇಳ್ತೀವಿ ಅಂತ. ಅಥಾತ ಸಂಹಿತಾಯಾ, ಈ ಸಂಹಿತಾಯಾ ಅನ್ನುವಲ್ಲಿ ಅಥಾತ ಸಂಹಿತಾಯಾ ಉಪನಿಷದಂ ವ್ಯಾಖ್ಯಾಸ್ಯಾಮಃ, ಇಷ್ಟು ಶಬ್ದಗಳಲ್ಲಿ ಸಂಹಿತಾಯಾ ಅನ್ನುವುದನ್ನು ಹೀಗೆ ಹೇಳುವುದಿಲ್ಲ ಯಜುರ್ವೇದದಲ್ಲಿ. ಸಾಮಾನ್ಯವಾಗಿ ಈಗ ಹೇಗೆ ಹೇಳ್ತಾರೆ, ನಾನು ಹಿಂದೆ ಹೇಳಿದ್ದೇನೆ. ಅಥಾತ ಸಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ, ಇದು ಈಗ ಹೇಳೋ ಕ್ರಮ. ಸಗುಂಹಿತಾಯ ಅಥಾತ ಸಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ರೀತಿಯಿಂದ ಇದಕ್ಕೆ ರಂಗಸ್ವರ ಅಂತ ಹೇಳ್ತಾರೆ. ಈ ಸೊನ್ನೆ ಬಂದಾಗ ಅದನ್ನು ಸೊನ್ನೆಯಾಗಿ ಉಚ್ಚರಿಸದೆ ಗುಮ್ಮಂತ ಅನ್ನುವಂಥದ್ದು. ಈಗ ಅದರ ಗುಮ್ಮ ಅಲ್ಲ ಅದು, ನಾನು ಅದನ್ನು ನಿಮಗೆ ಹಿಂದೆ ಹೇಳಿದ್ದೆ, ಇವತ್ತು ಪುನಃ ಅದರ ವಿವರಣೆ ಕೊಡ್ತೇನೆ. ಗುಮ್ ಅಂತ ಅಂತಾರೆ. ಇನ್ನು ಮುಂದೆ ಒತ್ತಕ್ಷರ ಇದ್ದರೆ ಗುಮ್ ಕೂಡ ಅಲ್ಲ, ಗಕಾರಕ್ಕೂ ಒತ್ತಕ್ಷರ ಬಂದುಬಿಡುತ್ತೆ ಗುಮ್ ಅನ್ನುವಲ್ಲಿ. ಈಗ ಅಹಂ ಸ್ವಾಹ ಇದ್ರೆ ಅಹಗುಮ್ ಸ್ವಾಹ ಅಲ್ಲ, ಅಹಗು ಸ್ವಾಹ ಅಂತಾರೆ. ಇದು ಸೊನ್ನೆಯನ್ನು ರಂಗ ಸ್ವರದಲ್ಲಿ ಬಳಸುವಂಥ ಈಗ ರೂಢಿಯಲ್ಲಿ ಇರತಕ್ಕಂಥ ಉಚ್ಚಾರ. ಒಂದೋ ಗುಮ್, ಇಲ್ಲೋ ಗು ಅನ್ನುವ ಅಕ್ಷರ ಸೊನ್ನೆಯ ಬದಲಿಗೆ ಬಳಸ್ತಾರೆ. ಇದು ರಂಗಸ್ವರ ಅಂತ. ಇದು ಸ್ವರವೇ ಅಲ್ಲ, ಅಲ್ಲಿ ರಂಗಸ್ವರ ಆಗೋದು ಹೇಗೆ? ಸ್ವರವೇ ಇಲ್ಲ ಅಲ್ಲಿ. ಅಹಗ್ಗು ಅಲ್ಲಿ ಸ್ವರ ಹೊರಟು ಹೋಗ್ಬಿಟ್ಟು ವ್ಯಂಜನವೇ ದಾಳಿ ಮಾಡಿಬಿಟ್ಟಿದೆ ಸ್ವರದ ಮೇಲೆ. ಗುಮ್ ಅನ್ನುವಲ್ಲಿ ಕೊನೆಗೆ ಸೊನ್ನೆ ಒಂದು ಉಳಿದಿದೆ, ಆದರೆ ಒಂದು ಸೊನ್ನೆಯ ಜೊತೆಗೆ ಒಂದು ಗು ಗಕಾರ ದಾಳಿ ಮಾಡಿಬಿಟ್ಟಿದೆ ವ್ಯಂಜನ. ಅಲ್ಲಿ ಸ್ವರಾಕ್ಷರದಲ್ಲಿ ವ್ಯಂಜನಾಕ್ಷರ ದಾಳಿ ಮಾಡಿದ್ದು, ಗಕಾರ ಬಂದದ್ದು ಎಲ್ಲಿಂದ ಬಂತು? ಅದು ಅಲ್ಲವೇ ಅಲ್ಲ. ಆದ್ದರಿಂದ ಸಂಹಿತಾಯಾ ಅನ್ನುವುದನ್ನು ಸಗುಂಹಿತಾಯಾ ಅಂತ ಹೇಳುವಂಥದ್ದು ಎಲ್ಲ ವೈದಿಕರು ಇವತ್ತು ಉಚ್ಚರಿಸುವಂಥದ್ದು ಅವೈದಿಕವಾದ ಉಚ್ಚಾರ. ನೋಡಿ ಎಂಥ ಕಷ್ಟ. ಇವತ್ತು ನೀವು ಇಡೀ ಎಲ್ಲಿ ಯಾವ ವೇದಜ್ಞರ ಹತ್ರ ಕೇಳಿದರೂ ಅವರು ಸಗುಂಹಿತಾಯಾ ಅಂತಾರೆ. ಅದು ತಪ್ಪು ಅಂತ ಹೇಳಿ ಇಡೀ ವೈದಿಕ ಪರಂಪರೆ ತಪ್ಪೋ, ನೀವು ಒಬ್ಬರು ಹೇಳೋದು ಸರಿಯೋ ಅಂತ ಕೇಳಿದ್ರೆ ನಾ ಏನು ಹೇಳಬೇಕು? ತಪ್ಪು ಹೌದು, ಅದನ್ನು ಒಪ್ಪೋದು ಬಿಡೋದು ನಿಮಗೆ ಸೇರಿದೆ. ತಪ್ಪು ಹೌದು ಅಂತ ನಾನು ಇಡೀ ಪ್ರಪಂಚದ ಎದುರು ಕೈ ಎತ್ತಿ ಹೇಳಬಲ್ಲೆ ಅದು ತಪ್ಪು ಅಂತ. ಇಡೀ ಪ್ರಪಂಚ ಸಗುಂಹಿತಾಯ ಹೇಳುತ್ತೆ, ನಾನು ಅದನ್ನು ತಪ್ಪು ಅಂತ ಒಬ್ಬ ಹೇಳುತ್ತೆ. ಇಡೀ ಪ್ರಪಂಚವನ್ನು ನಂಬುದಾದ್ರೆ ನಂಬಿ, ನನ್ನನ್ನು ನಂಬುದಾದ್ರೂ ನಂಬಿ, ಅದು ನಿಮಗೆ ಬಿಟ್ಟದ್ದು. ನನ್ನ ನಂಬಿಕೆಯನ್ನು ನಿಮ್ಮ ಮೇಲೆ ಹೇರಲಿಕ್ಕೆ ನಾನು ಸಿದ್ಧನಿಲ್ಲ. ಆದರೆ ನನ್ನ ಕನ್ವಿಕ್ಷನ್ ಅದು, ಅದಕ್ಕೆ ಕಾರಣ ಇದೆ, ಕಾರಣ ಹೇಳಬಲ್ಲೆ ನಾನು. ಯಾಕಂದರೆ ರಂಗಸ್ವರ ಅಂದರೆ ಅದು ಅನುಸ್ವಾರ ಹೋಗಿಬಿಡೋದಲ್ಲ. ಮತ್ತೆ ರಂಗಸ್ವರ ಅಂತಂದರೆ ಅದಕ್ಕೆ ಪ್ರಾತಿಶಾಖ್ಯದಲ್ಲಿ ಅದರ ವಿವರಣೆ ಕೊಟ್ಟಿದ್ದಾರೆ. ರಂಗಸ್ವರ ಅಂದರೆ ಏನು ಅಂತ. ಅದು ಏನಾಗುತ್ತೆ ಅಂದರೆ ಶ ಶ ಸಾಹ ಈ 4 ಅಕ್ಷರಗಳು ಮುಂದೆ ಇದ್ದಾಗ, ನೆನಪಿಟ್ಟುಕೊಳ್ಳಿ, ಬೇರೆ ಸಂದರ್ಭ ಅಲ್ಲ. ಶ ಶ ಸಾಹ ಈ 4 ಅಕ್ಷರಗಳು ಮುಂದೆ ಇದ್ದಾಗ ಅದರ ಹಿಂದೆ ಬಂದ ಸೊನ್ನೆ. ಇವಾಗ ಇಲ್ಲಿ ಸಂಹಿ ಹಕಾರ ಬಂತು, ಹಂಸ ಅಲ್ಲಿ ಸಕಾರ ಬಂತು, ಶ ಶ ಸ ವಂಶ ಅಲ್ಲಿ ಶಕಾರ ಬಂತು. ಹೀಗೆ ಶ ಶ ಸಾಹ ಈ 4 ಅಕ್ಷರಗಳು ಮುಂದೆ ಬಂದಾಗ ಅದರ ಹಿಂದೆ ಇರುವ ಸೊನ್ನೆ ರಂಗಸ್ವರವಾಗತ್ತೆ. ಇಷ್ಟು ವಿಷಯ, ಒಂದು ನಿಯಮ. ಆದ್ದರಿಂದ ಈಗ ಹಂಸಹ ಇದ್ರೆ ಹಗುಂಸ ಶುಚಿ ಷದ್ವಸುರ ಅಂತರಿಕ್ಷ ಅಲ್ಲಿ ಸಕಾರ. ಶ ಶ ಸಹ ಈ 4 ಅಕ್ಷರಗಳ ಹಿಂದೆ ಇರುವ ಅನುಸ್ವಾರ ಅದು ರಂಗವಾಗುತ್ತೆ. ಇಷ್ಟು ವಿಷಯ ತಿಳ್ಕೊಂಡ್ರೆ ಮುಗಿದೋಯ್ತು. ಇನ್ನು ಇಡೀ ವೇದದಲ್ಲಿ ಎಲ್ಲಿ ಹೇಳಬೇಕು ಅನ್ನೋದಕ್ಕೆ ನಿಮಗೆ ಇನ್ನೇನೇನೂ ನಿಯಮ ಬೇಡ, ಇದು ಒಂದು ನಿಯಮ ಗೊತ್ತಿದ್ದು ಸಾಕು. ಆದ್ದರಿಂದ ಈ ನಾರಾಯಣ ಉಪನಿಷತ್ನಲ್ಲಿ ಒಂದು ತಪ್ಪು ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಎಲ್ಲೋ ಗೊತ್ತಿಲ್ಲ, ಅನೇಕ ಕಡೆಗಳಿದ್ದೇನೆ ನಾನು. ಸಹಸ್ರ ಶೀರ್ಷಗುಂ ದೇವಂ ಅಂತ ಹೇಳ್ತಾರೆ. ಅಲ್ಲಿ ಮುಂದೆ ಶ ಶ ಸಾಹ ಇಲ್ಲ, ದೇ ದಕಾರ ಇರುವುದು, ಅಲ್ಲಿ ರಂಗಸ್ವರ ಬರುವುದೇ ಸಾಧ್ಯ ಇಲ್ಲ. ಅದು ಹೇಳಬೇಕು, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ಅಂತ ಹೇಳಬೇಕು. ಇಡೀ ಪ್ರಪಂಚ ಶೀರ್ಷಗುಂ ಅಂತ ಹೇಳಿದ್ರು ತಪ್ಪೇ, ಅದರ ಸಂಶಯವೇ ಇಲ್ಲ. ಆದರೆ ವೈದಿಕ ಪರಂಪರೆಯಲ್ಲಿ ಬಹಳ ಜನ ಹಾಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಸಂಹಿತೆಯ ರಹಸ್ಯದ ಅಧ್ಯಯನ ಹೋಗಿ
ಬರೇ ಮೌಖಿಕವಾದ ಬಾಯಿಪಾಠ ಕಲಿಯುವ ಸಂಪ್ರದಾಯದಿಂದಾಗಿ ವೈದಿಕ ಪರಂಪರೆಯಲ್ಲಿ ಇಂಥ ತುಂಬ ಮಾಲಿನ್ಯಗಳು ಬಂದಿವೆ. ಆದರೆ ಅದು ಗುರುಪರಂಪರಾ ಪ್ರಾಪ್ತ ವೈದಿಕ ಪರಂಪರೆ, ನಾವು ಬದಲಾಯಿಸುವುದಿಲ್ಲ ಅಂತಾರೆ. ಇಲ್ಲೇ ಬಂತಲ್ಲ, ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ಎಲ್ಲ ಪ್ರಾಚೀನರು ವ್ಯಾಖ್ಯಾನ ಬರೆದ್ರು. ಇವತ್ತು ವೈದಿಕರು ಹೇಳೋದು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ. ತ್ವಾಮೇವ ಹೇಳಿದ್ರೆ ತಪ್ಪೋದು, ವೈದಿಕ ಪರಂಪರೆಗೆ ವಿರುದ್ಧ ಅಂತ. ಅದೇ ಎಲ್ಲ ಭಾಷ್ಯಗಾರ ವ್ಯಾಖ್ಯಾನ ಮಾಡಿದ್ದು ತಪ್ಪು, ಇವರು ಊರು ಹೊಡೆದದ್ದು ಸರಿ ಅಂತಾರೆ. ಏನು ಹೇಳಬೇಕು? ಆದರೆ ವೈದಿಕರು ಬಿಡೋದಿಲ್ಲ ಮಾತ್ರ ಅದನ್ನು. ನಾವು ನಮ್ಮ ಗುರು ಪರಂಪರೆಯಿಂದ ಬಂದದ್ದು ಅದೇ ಸರಿ ಅಂತಾರೆ. ಅದಕ್ಕೆ ನಾನು ಹೇಳಿದ್ದು, ನಾನು ಯಾರ ಮೇಲೂ ಏನೂ ಹೇರಲಿಕ್ಕಾಗೋದಿಲ್ಲ, ನನಗೇನು ಕಾಪಿ ರೈಟ್ ಇಲ್ಲ ಯಾರ ಮೇಲೂ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ನಾನು ನನ್ನ ಸತ್ಯವನ್ನು ಹೇಳಬಲ್ಲೆ ಅಷ್ಟೇ. ಈಗ ಹಾಗೆಯೇ ಹಗುಂಸಹ ಅಂತಾರೆ, ವಗುಂಶಃ ಅಂತಾರೆ, ಸಿಗುಂಹ ಅಂತಾರೆ, ಸಿಂಹ ಇದ್ರೆ ಸಗುಂಹಿತ ಅಂತಾರೆ. ಆದರೆ ಇದರ ಉಚ್ಚಾರ ಹಾಗಲ್ಲ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಈ ಶಾಸಾಹ ಇದ್ದಾಗ ಅದರ ಮೊದಲಿರುವ ಅನುಸ್ವಾರ ನಕಾರವಾಗತ್ತೆ ಅಂತ. ಇಷ್ಟೇ. ನಕಾರವು ಅನುನಾಸಿಕವೇ. ಈ ಅನುಸ್ವಾರ ಅನುನಾಸಿಕವಾಗಿ ನಕಾರದಂತೆ ಕೇಳಿಸ್ತದೆ ಅಂತ. ಅಂದರೆ ನಕಾರ ಹೋಗಿ ಗಕಾರ ಅಲ್ಲ ಹೇಳೋದು, ನಕಾರ. ಹಾಗಾದರೆ ಏನಾಯಿತು? ಸಂಹಿತ ಅಂತನ್ವಾ ಸಂಹಿತ ಅಂತ ಹೇಳ್ಬೇಕು ಅದನ್ನು ಅಷ್ಟೇ. ಂಗ ಸಂಹಿತ, ಸಗುಂಹಿತ ಅಲ್ಲ, ಸಂಹಿತ ಂಗ. ಸಂಹಿತ ಅಲ್ಲ, ಮಕಾರ ಅಲ್ಲ, ನಕಾರ. ಕೊನೆದು ಪಾಪ ಬಾಭ ಮಾ ಆ ಮು ಹೇಳ್ತೇವೆ ನಾವು, ಅದಲ್ಲ. ಕಾಖ ಗಾಘ ಂಗ ಅಂಗ್ ಹೇಳ್ಬೇಕು. ಸಂಹಿತ ಅಥಾತ ಸಂಹಿತಾಯಾ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಇದು ಕರೆಕ್ಟಾದ ಉಚ್ಚಾರ. ಸಗುಂಹಿತ ಅಲ್ಲ, ಸಂಹಿತ. ಅದರಲ್ಲೇ ಹಂಸ ಶುಚಿಷದ್ ವಸುರ್ ಅಂತರಿಕ್ಷತ್. ಹಗುಂಸ ಅಲ್ಲ, ಹಂಸ ಶುಚಿ, ಹಂಸ. ಸಿಂಹ ಅದೇ ನೋಡಿ ಹಿಂದಿಯಲ್ಲಿ ಸಿಂಹ ಅಂತ, ಸಿಂಹ 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 ಸಿಂಗ್ ಅದೆಲ್ಲ ಇದನ್ನೇ ಬಂದು. ಈ ಉಚ್ಚಾರ ಸಂಸ್ಕೃತ ಉಚ್ಚಾರವೇ ಹೇಗೆ ಹಿಂದಿಯಲ್ಲಿ ಕರೆಕ್ಟ್ ಆಗಿ ಸಿಂಗ್ ಸಿಂಹ, ಅದೇ ಸಿಂಹ ಸಿಂಗ್ ಸಿಂಹ ಅಂತ ಬಂದದ್ದು, ಅದು ಘಕಾರ ಬಂದದ್ದು ಹೀಗೆ ಅಂದ. ಕರೆಕ್ಟಾದ ಉಚ್ಚಾರ ಸಂಹಿತಾಯಾ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಇದು ಸರಿಯಾದ ಉಚ್ಚಾರ. ಸಿಂಹ ಇದ್ರೆ ಸಿಗುಂಹ ಅಲ್ಲ, ಸಿಂಹ. ಹಂಸ ಇದ್ರೆ ಹಂಸ. ವಂಶ ಇದ್ರೆ ವಂಶ, ವಂಶ. ಹಾಗೆ ಸಂಹಿತ ಇದ್ರೆ ಸಂಹಿತಾಯಾ. ಒತ್ತಕ್ಷರ ಬಂದ್ರೆ ಅಹಗ್ಗು ಸ್ವಾಹ ಅಲ್ಲ, ಮತ್ತೆ ಅಹಂಗ ಸ್ವಾಹ. ಅಂಗ್ ಅನ್ನು ಒತ್ತು ಕೊಟ್ಟೆ. ಅಹಂ ಸ್ವಾಹ ಅಲ್ಲ, ಅಹಂಗ ಸ್ವಾಹ ಅಷ್ಟೇ. ಅಹಗ್ಗು ಸ್ವಾಹ ಅಲ್ಲ. ಈ ಅನುನಾಸಿಕ ಸ್ವರವೇ ಹೋಗಿಬಿಟ್ಟು ಗಗ್ಗಾರ ಎಲ್ಲಿಂದ ಬರಬೇಕು? ಕ್ವೈಟ್ ರೀಸನಬಲ್. ಅರ್ಥ ಆಗುವವರಿಗೆ ಸುಲಭವಾಗಿ ಅರ್ಥ ಆಗತ್ತೆ. ಅರ್ಥ ಮಾಡಿಕೊಳ್ಳಬೇಕು ಅಂತ ಇಚ್ಛೆ ಇಲ್ಲದಿದ್ದವರಿಗೆ 100 ಬಾರಿ ಹೇಳಿದ್ರು ಅರ್ಥ ಆಗುವುದಿಲ್ಲ. ಹಾಗಾಗಿ ಇದರ ಉಚ್ಚಾರ ಹೀಗೆ, ಅಥಾತ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಶಾಂತಿ ಪಠನದ ನಂತರ ಮುಂದೆ ಏನು ಮಾಡ್ತೇವೆ ಅನ್ನುವ ಪ್ರತಿಜ್ಞಾ ವಾಕ್ಯ ಇದು. ಸಂಹಿತೆ ಕೂಡಿಸಿ ಶಬ್ದಗಳನ್ನು ಜೋಡಿಸಿ ನಾವು ಪಠಿಸತಕ್ಕಂಥ ಏನು ವಚನಗಳಿವೆ, ಆ ವಚನದ ಹಿಂದೆ ಇರುವ ಅನುಸಂಧಾನದ ರಹಸ್ಯವನ್ನು, ವೈಲಕ್ಷಣ್ಯವನ್ನು, ವೈಶಿಷ್ಟ್ಯವನ್ನು ನಾವು ಮುಂದೆ ಹೇಳ್ತೇವೆ. ಅದರ ಮೊದಲೊಂದು 2 ಶಬ್ದ ಇದೆ. ಅಥಾತಃ. ಅಥಾತಃ ಇದು ಸಾಮಾನ್ಯವಾಗಿ ಅಥ ಅತಃ ಅಂದರೆ ನಾವು ಇನ್ನು ಮೇಲೆ, ಇನ್ನು ಮುಂದೆ, ಹಿಯರ್ ಆಫ್ಟರ್ ಅಂತ ಹೇಳ್ತೇವಲ್ಲ. ಈ ಅತಃ ಅಥ ಅತಃ ಅಂತಂದರೆ, ಅತಃ ಅಂದರೆ ಇನ್ನು, ಅತಃ ಅಥ. ಅಥಾತಃ ಅನ್ನುವುದು ಸಮಷ್ಟಿಯಾಗಿ ಇನ್ನು ಮೇಲೆ. ಯಾವುದು ಇನ್ನು ಮೇಲೆ ಅಂದರೆ ಶಾಂತಿ ಮಂತ್ರ ಪಠಿಸಿ ಆದ ಮೇಲೆ, ಶಿಕ್ಷಾದ ರಹಸ್ಯವನ್ನು ತಿಳಿದಾದ ಮೇಲೆ, ಮತ್ತು ಮುಂದಿನ ಸಂಹಿತಾಧ್ಯಯನವನ್ನು ಮಾಡಲಿಕ್ಕೆ ಬೇಕಾದಂಥ ಶಾಂತಿ ಅನುಸಂಧಾನವನ್ನು, ಸಹನವು ಯಶಃ ಸಹನವು ಬ್ರಹ್ಮರ್ಚ ಸಹ ಅನ್ನುವಂಥ ಅನುಸಂಧಾನವನ್ನು ಮಾಡಿಕೊಂಡ ಮೇಲೆ, ಆ ಅನುಸಂಧಾನದ ಹಿನ್ನೆಲೆಯಲ್ಲಿ ಸಂಹಿತಾಧ್ಯಯನದ ರಹಸ್ಯವನ್ನು ಹೇಳ್ತೇವೆ. ಅಥಾತಃ ಅಂದರೆ ಅದನ್ನು ಒಟ್ಟು ಸಮಷ್ಟಿಯಾಗಿ ನೋಡಿದರೆ ಹಿಯರ್ ಆಫ್ಟರ್ ಅನ್ನೋದನ್ನು, ಅಥವಾ ಇನ್ನು ಮುಂದೆ ಅನ್ನೋದನ್ನು ನಾವು ಯಾವ ಅರ್ಥದಲ್ಲಿ ನಮ್ಮ ಲೌಕಿಕವಾಗಿ ಬಳಸ್ತೇವೆ ಅದೇ ಅರ್ಥದಲ್ಲಿ ವೇದದಲ್ಲಿ ಅಥಾತಃ, ಅತಃ ಪರಂ, ಅತಃ ಇನ್ನು ಮುಂದೆ, ಅಥ ಅಂದರೆ ಮುಂದೆ, ಮೇಲೆ, ಅತಃ ಅಂದರೆ ಇದರ, ಇನ್ನು ಮುಂದೆ, ಇದರ ನಂತರ. ಆದರೆ ಅಷ್ಟಕ್ಕೆ ಶಾಸ್ತ್ರಕಾರರು ನಿಲ್ಲುವುದಿಲ್ಲ. ಯಾಕೆಂದರೆ ಇದು ಲೌಕಿಕವಾದ ಅರ್ಥವಾಯಿತು. ಇಡಿಯಾಗಿ ನಾವು ನೋಡುವುದು, ಇಡಿಯಾಗಿ ನೋಡುವುದು ವೈದಿಕ ಸಂಪ್ರದಾಯ ಅಲ್ಲ. ಅಥಾತಃ ಅನ್ನೋದು 2 ಶಬ್ದ ಇದೆ. ಅಥ ಅತಃ. ನಾವು ಅದನ್ನು ಇಡಿಯಾಗಿ ಅಥಾತಃ ಅಂದರೆ ಇನ್ನು ಮುಂದೆ ಅಂತ ಅರ್ಥ ಮಾಡಿವು. ಅದನ್ನು ಬಿಡಿಯಾಗಿ ನೋಡಬೇಕು. ಬಿಡಿಯಾಗಿ ನೋಡಿದರೆ ಅಥ ಮತ್ತು ಅತಃ ಅಂತ 2 ಶಬ್ದ ಇದೆ. ಅಲ್ಲಿ ಅಥ ಸಾಕಲ್ಲ. ಅಥ ಅನ್ನೋದಕ್ಕೆ
ಹಿಯರ್ ಆಫ್ಟರ್ ಅಂತ ಇನ್ನು ಮುಂದೆ ಅನ್ನೋದಕ್ಕೆ ಅಥ ಒಂದೇ. ಅಥ ಅಂದರೆ ಅನಂತರ. ಅನಂತರ ಅಂದರೆ ಹಿಂದೆ ಹೇಳಿದ ನಂತರ ಅಂತಲೇ ಅದು. ಪುನಃ ಇನ್ನು ಹಿಂದೆ ಹೇಳಿದ್ದರಿಂದ ನಂತರ ಹೇಳುವ, ಹಿಂದೆ ಮುಂದೆ ಹೇಳಿದರೆ ಹಿಂದೆ ಹೇಳಿದ್ರ ನಂತರವೇ ಬರೋದು ಅದು. ಅಥ ಅನ್ನುವ ಒಂದೇ ಶಬ್ದ ಸಾಕು. ಅಥಾತಃ ಯಾಕೆ? ಅದರಿಂದ ನಾವು ಅದನ್ನು ಒಡೆದಾಗ ಒಂದು ಶಬ್ದ ವ್ಯರ್ಥವಾಗೋಯ್ತು. ಇಡಿಯಾಗಿ ಅಥಾತಃ ಅನ್ನೋದಕ್ಕೆ ಅನಂತರ ಅಂತ ಅರ್ಥ ಅಂತ ಹೇಳಿದರೆ ಬೇರೆ ಅದು ವಿಷಯ. ಆದರೆ ಅಥ ಅನ್ನೋದೇ ಸಾಕು. 2 ಅಕ್ಷರದಲ್ಲಿ ಹೇಳಲಿಕ್ಕೆ ಆಗುವುದನ್ನು 4 ಅಕ್ಷರದಲ್ಲಿ ಯಾಕೆ ಹೇಳಿದ್ರಿ? ಅಥ ಮತ್ತು ಅತಃ. ಅದಕ್ಕೆ ಈಗ ಬೇರೆ ಭಾಷೆಯಲ್ಲಿ ಆಗಲ್ಲ. ಈಗ ಕನ್ನಡದಲ್ಲಿ ಮುಂದೆ ಅಂತ ಅಷ್ಟೇ ಹೇಳಿದ್ರೆ ಎಲ್ಲಿ ಮುಂದೆ? ಅದು ಇನ್ನು ಮುಂದೆ ಅಂತ ಹೇಳಿದಾಗಲೇ ಒಟ್ಟು ಉದ್ಬೋಧ ಆಗೋದು. ಬರೀ ಆಫ್ಟರ್ ಅಂದರೆ ಹಿಯರ್ ಆಫ್ಟರ್ ಅಂತ ಹೇಳಿದಾಗ ಒಂದು ಆ ಶಬ್ದ ಅಷ್ಟು ಒಟ್ಟಿಗೆ ಇದ್ದಾಗಲೇ ಒಂದು ಬೋಧ ಕೊಡತಕ್ಕಂಥ. ಇದು ಹಿಯರ್ ಆಫ್ಟರ್ ಅನ್ನೋದನ್ನು ಅಥಾತಃ ಅಂತ ನೀವು ಹೇಳ್ಬೋದು. ಅಥ ಅಂದ್ರೂ ಅಷ್ಟೇ ಅರ್ಥ. ಮತ್ತೊಂದು ಅಥ ಯಾಕಬೇಕು? ಬರೇ ಮುಂದೆ ಅಂತ ಹೇಳಿಬಿಟ್ರೆ ಅದು ಏನೋ ಒಂಥರದ ಪೂರ್ತಿ ಕಮ್ಯುನಿಕೇಟ್ ಮಾಡೋದಿಲ್ಲ. ನಾವು ಈ ಪೇಪರ್ಗಳಲ್ಲೆಲ್ಲ ನ್ಯೂಸ್ ಬರೀತಾರೆ, ಅವ್ರ ಮುಖ್ಯ ಅತಿಥಿಗಳು ಹೀಗೆ ಹೇಳಿದರು, ಅವರು ಮುಂದುವರಿಯುತ್ತಾ ಮುಂದುವರಿ ಸ್ಟೇಜಿನ ಕೆಳಗೆ ಬೀಳ್ತಾರಲ್ಲ ಅವರು ಮುಂದುವರಿದು ಮೈಕಿನ ಹತ್ರ ನಿಂತ ಮುಂದುವರಿದು ಇನ್ನೂ ಹೇಳಿದ್ರು ಮುಂದುವರೆದು. ಅಂದರೆ ಮುಂದುವರಿಯುವುದೇ ಮಾತಿನ ಮುಂದುವರಿಕೆ. ಅದು ಅರ್ಥ ಆಗಬೇಕು. ಮುಂದೆ ಅಂತ ಅನ್ನೋದಕ್ಕೆ ಅವನು ಮುಂದುವರಿತಾ ಅರೆ ಅವನು ಮುಂದೆ ಮುಂದೆ ಬಂದರೆ ಕಡೆಗೆ ಸ್ಟೇಜಿನ ಕೆಳಗೆ ಬೀಳ್ತಾರಲ್ಲ ಅವರು, ಮೈಕಿನ ಉದರ ಹೇಳಬೇಕಲ್ಲ, ಯಾಕೆ ಮುಂದುವರಿತಾರೆ ಅಂತ ಓದುವಾಗ ನನಗೆ ಸಂಶಯ ಆಗೋದು. ಅವರು ಮುಂದುವರಿಯುತ್ತಾ ಹೇಳೋದು, ಪಾಪ ಅಲ್ಲೇ ನಿಂತು ಹೇಳ್ಬೋದಲ್ಲ, ಮುಂದುವರಿದು ಯಾಕೆ ಹೇಳಬೇಕು? ಅದನ್ನು ಮುಂದುವರಿಯುವುದು ಅಂತಂದರೆ, ಮುಂದುವರಿಯುವುದು ಅಂದರೆ ನಾವು ಹೆಜ್ಜೆ ಮುಂದುವರಿಯುವುದಲ್ಲ, ಮಾತಿನ ಮುಂದುವರಿಕೆ. ಅದು ಬರೇ ಮುಂದುವರಿಯುವುದರಿಂದ ಅರ್ಥ ಆಗುವುದಾದರೆ ಅವರು ಮಾತನಾಡುತ್ತಾ ಮುಂದುವರಿಯುತ್ತಾ ಅಂತ ಹೇಳಬೇಕಾಗಿಲ್ಲ ಅಲ್ವೇ? ಹಾಗೆಯೇ ಅಥ ಅಂತನ್ನುವುದಕ್ಕೇನೆ ಈ ಹಿಂದೆ ಹೇಳಿದ ವಿಷಯಗಳು ಮುಗಿದ ನಂತರ ಅಂತ ಅರ್ಥ ಆದರೆ ಪುನಃ ಅತಃ ಯಾಕೆ? ನಾವು ಅರ್ಥ ತುಂಬುವಾಗ ಎಷ್ಟು ಕಮ್ಮಿ ಶಬ್ದದಲ್ಲಿ ಎಷ್ಟು ಹೆಚ್ಚು ಅರ್ಥ ತುಂಬಬೇಕೋ ಅದು ಅಧ್ಯಯನದ ಕ್ರಮ. ನೀವು ಹೆಚ್ಚು ಶಬ್ದ ಹಾಕಿ ಕಮ್ಮಿ ಅರ್ಥ ಹೇಳೋದಕ್ಕಿಂತ ಕಮ್ಮಿ ಶಬ್ದದಲ್ಲಿ ಹೆಚ್ಚು ಅರ್ಥ ಹೇಳ್ರಿ ಅಂತಾರೆ ಶಾಸ್ತ್ರಕಾರರು. ಆದರೆ ಅಥ ಸಾಕು, 2 ಅಕ್ಷರದಲ್ಲಿ ನಮಗೆ ಬೇಕಾದ ಎಲ್ಲ ಅರ್ಥ ತುಂಬಲಿಕ್ಕಾಗತ್ತೆ. ಅಥ ಅತಃ ಅಂತ ಯಾಕೆ? ಅದಕ್ಕೆ ಒಡೆದೆವು, ಒಡೆದಾಗ ಅರ್ಥವೂ ಒಡೆದು ಹೋಯಿತು, ಬೇರೆ ಅರ್ಥ ಬಂತೀಗ. ಅಥ ಅನ್ನೋದಕ್ಕೆ ನಾವು ಹೇಳಿದ ಅರ್ಥ ಬಂದು ಹೋಯಿತು. ಅಥಾತಃ ಅನ್ನೋದಕ್ಕೆ ಏನು ಹೇಳಿದೆವು, ಇನ್ನು ಮುಂದೆ ಅದು ಅಥ ಅನ್ನೋದಕ್ಕೆ ಅಷ್ಟು ಅರ್ಥ ಬಂದು ಹೋಯಿತು. ಹಾಗಾದ್ರೆ ಮತ್ತೆ ಅತಃ ಅಂತ ಯಾಕೆ ಹೇಳಿದ್ದು? ಅದಕ್ಕೆ ಬೇರೆ ಅರ್ಥ ಇದೆ. ಅತಃ ಅಂದರೆ ಏನು? ಅಥ ಅಂದರೆ ಆಮೇಲೆ, ಅತಃ ಅಂದರೆ ಆದ್ದರಿಂದ, ದ್ಯಾರ್ ಫೋರ್ ಅಂದರೆ ಹಿಯರ್ ಆಫ್ಟರ್, ದ್ಯಾರ್ ಫೋರ್. ಹಾಗೆ ಹೇಳಿದರೆ ಬೇರೆ ಭಾಷೆಯಲ್ಲಿ ಅರ್ಥ ಇಲ್ಲ. ದ್ಯಾರ್ ಫೋರ್ ಏನು? ಮೊದಲು ಏನು ಸ್ಟೇಟ್ಮೆಂಟ್ ಇಲ್ಲದೆ ದ್ಯಾರ್ ಫೋರ್ ಅಂದರೆ ಏನು? ದ್ಯಾರ್ ಫೋರ್ ಅಂತ ಹೇಳಿದ್ರೆ ಮೊದಲೊಂದು ಸ್ಟೇಟ್ಮೆಂಟ್ ಇಲ್ಲ, ಮೊದಲು ಏನೂ ಸ್ಟೇಟ್ಮೆಂಟ್ ಇಲ್ಲ. ಬಿಗಿನಿಂಗ್ನಲ್ಲಿ ದ್ಯಾರ್ ಫೋರ್ ಅಂದರೆ ಏನು? ಸಂಸ್ಕೃತದಲ್ಲಿ ಗ್ರಂಥದ ಆರಂಭದಲ್ಲಿಯೇ ಅಥ ಶಬ್ದ ಹಾಕ್ಬೋದು. ಅಥ ಅತಃ ಅಂತ ಬ್ರಹ್ಮಸೂತ್ರದ ಮೊದಲನೇ ಸೂತ್ರ ಅಥ ಅತಃ ಬ್ರಹ್ಮಜಿಜ್ಞ. ಅಥ ಅಂತ ಹೇಳಿಕ್ಕೆ ಮೊದಲು ಏನು ಹೇಳೇ ಇಲ್ಲ ಅವರು. ಮೊದಲು ಏನೂ ರೆಫರೆನ್ಸ್ ಇಲ್ಲದೆ ಅಥ ಮತ್ತು ಅತಃ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅದು ಭಾಷೆ ಬೆಳೆದ ರೀತಿಯಲ್ಲಿ. ಬೇರೆ ಭಾಷೆ ಹಾಗೆ ಬೆಳೆದಿಲ್ಲ. ಸಂಸ್ಕೃತದಲ್ಲಿ ಅಥ ಅತಃ ಅಂತ ಹೇಳಿದರೆ ಅದು ಖಚಿತವಾಗಿ ಒಂದು ಅರ್ಥವನ್ನು ಹೇಳ್ಬಿಡುತ್ತೆ. ಬರೀ ಅಥ ಅನ್ನೋದಕ್ಕೆ ಅನಂತರ, ಅತಃ ಆದ್ದರಿಂದ ಅರ್ಥ ಅಲ್ಲ. ಗ್ರಂಥದಲ್ಲಿ ಅದು ಪ್ರಾರಂಭದಲ್ಲಿ ಬಂದರೆ ಅಥ ಅಂತಂದರೆ ಆಮೇಲೆ. ಯಾವುದು ಆಮೇಲೆ? ನೀನು ಈ ಗ್ರಂಥವನ್ನು ಓದೋ ಅಧಿಕಾರ ಪಡೆದ ಮೇಲೆ ಇದನ್ನು ಓದು ಅಂತ ಅಷ್ಟು ಅರ್ಥ. ಅಥ ಅಂದರೆ ಆ ನಂತರ. ಯಾವುದರ ಅನಂತರ? ನೀ ಅಧಿಕಾರ ಸಂಪತ್ತಿಯ ಅನಂತರ. ಇಷ್ಟು ಅರ್ಥ ಶಬ್ದಕ್ಕೆ ಅರ್ಥ. ಆ ಭಾಷೆ ಅಷ್ಟು ಅರ್ಥವನ್ನು ತುಂಬಿಕೊಂಡ್ಬಿಟ್ಟಿದೆ. ಬೇರೆ ಭಾಷೆಯಲ್ಲಿ ಅನಂತರ ಅನ್ನೋದಕ್ಕೆ ಅರ್ಥ ಇಲ್ಲ. ನೀನು ಅಧಿಕಾರ ಸಂಪತ್ತಿಯನ್ನು ಗಳಿಸಿದ ಅನಂತರ. ಇವಾಗ ಇದರಲ್ಲೂ ಅದೇ, ನಾವು ಸಂಹಿತಾಧ್ಯಯನಕ್ಕೆ ಅಧಿಕಾರವನ್ನು ಗಳಿಸಿದ ಅನಂತರ. ಬರೇ ಹಿಂದಿನ ಸ್ಟೇಟ್ಮೆಂಟಿನ ಅನಂತರ ಇಷ್ಟೇ ಅರ್ಥ ಅಲ್ಲ ಅಥ ಅನ್ನೋದಕ್ಕೆ. ಅತಃ ಅತಃ ಅಂದರೆ ಆದ್ದರಿಂದ. ಆದ್ದರಿಂದ ಏನು? ಆದ್ದರಿಂದ ಹಿಂದೆ ಏನು ಹೇಳಿಲ್ಲಲ್ಲ. ಅಂದರೆ ಹಿಂದೆ ಹೇಳಿದವಲ್ಲ, ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ. ಈ ಸಂಹಿತಾಧ್ಯಯನ ಯಶಸ್ಸನ್ನು ಬ್ರಹ್ಮವರ್ಚಸ್ಸನ್ನು ಕೊಡುವಂಥದ್ದಾದ್ದರಿಂದ ಮತ್ತು ನಾವು ಅದನ್ನು ಬಯಸುವವರಾದ್ದರಿಂದ ಸಂಹಿತಾಧ್ಯಯನ ಮಾಡ್ತೀವಿ. ಪ್ರಾಬ್ಲಮ್ ಇಲ್ಲ, ಅರ್ಥ ಆಗುತ್ತೆ. ಬೇರೆ ಅರ್ಥವಂತೀಗ ಆ ಯಶಸ್ಸು ಬ್ರಹ್ಮವರ್ಚಸ್ಸನ್ನು ಗಳಿಸುವ ಅಧಿಕಾರವನ್ನು ನಾವು ಪಡೆದ ನಂತರ, ಯಶಸ್ಸು ಬ್ರಹ್ಮವರ್ಚಸ್ಸನ್ನು ಗಳಿಸುವುದಕ್ಕೋಸ್ಕರ ಅಂಥ ಫಲ ಇದಕ್ಕೆ ಇರುವುದರಿಂದ ನಾವು ಆ ಫಲವನ್ನು ಬಯಸುವುದರಿಂದ ಸಂಹಿತಾಧ್ಯಯನವನ್ನು ಮಾಡೋಣ. ಹೀಗೆ ಅಥ ಅನ್ನೋದು ಅಧಿಕಾರವನ್ನು, ಅತಃ ಅನ್ನೋದು ಪ್ರಯೋಜನವನ್ನು ಹೇಳುವ ಹೊಸ ಶಬ್ದವಾಗೋಯ್ತು. ಬರೇ ಅನಂತರ ಅಲ್ಲ, ಅಧಿಕಾರದ ಅನಂತರ ಫಲದ ಅಪೇಕ್ಷೆ. ಫಲ ಇದು ಸಫಲವಾದ ವಿದ್ಯೆ ಆದ್ದರಿಂದ, ಇದು ಮಹಾಫಲಪ್ರದವಾದ್ದರಿಂದ, ಅದನ್ನು ಪಡೆಯುವ ಅಧಿಕಾರ ಸಂಪತ್ತಿ ನಮಗೆ ಬಂದದ್ದರಿಂದ ನಾವು ಇದನ್ನು ಓದೋಣ. ಇದು ಈಗ ಅಥಾತಃ ಇದ್ದದನ್ನು ಒಡೆದೆವು. ಅಥ ಆಯಿತು, ಅತಃ ಆಯಿತು, ಒಂದು ಹೊಸ ಅರ್ಥ ಬಂತು. ಇದು 2 ಅಕ್ಷರ ಉಂಟಲ್ಲ, ಅಥ ಅನ್ನೋದು 2 ಅಕ್ಷರ ಇದೆ, ಅತಃ ಅನ್ನೋದು 2 ಅಕ್ಷರ ಇದೆ. ಇದನ್ನು ಒಡೆದರೆ ಏನಾಗುತ್ತೆ? ಅದನ್ನು ಹೊಡಿಬೇಕು. ಅದು ಹೊಡೆದ್ರೆ ಅದು ಇನ್ನೊಂದು ಅರ್ಥವನ್ನು ಕೊಡುತ್ತೆ. ಆ
ಅಥ ಅತಃ ನೋಡಿ, ಎರಡು ಕಡೆಯೂ ಅಕಾರ ಇದೆ. ಒಂದು ಕಡೆ ತಕಾರ ಇದೆ, ಒಂದು ಕಡೆ ಥಕಾರ ಇದೆ. ಇದೊಂದು ಚಮತ್ಕಾರ. ಇದನ್ನು ಹೊಡೆದ್ರೆ ಏನಾಗತ್ತೆ? ಎರಡು ಆ ಸಿಗುತ್ತೆ. ಒಂದು ಕಡೆ ತಾ, ಒಂದು ಕಡೆ ಥಾ ಸಿಗುತ್ತೆ. ಆ ಮತ್ತು ತಾಥ. ಇದು ಏನಿದು? ಓಹೋ, ಆ ಅಂದ್ರೆ ಏನು? ಆ ಅಂದ್ರೆ ಓಂಕಾರದ ಮೊದಲನೇ ಅಕ್ಷರ. ಆ ಊ ಮ. ಓಂಕಾರದ ಮೊದಲನೇ ಅಕ್ಷರ ಏನು? ಆಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ. ಐತರೆಯ ಉಪನಿಷತ್ತು. ಆಹ ಇತಿ ಬ್ರಹ್ಮ ಅಂದರು. ಆ ಓಂ ಅನ್ನೋದು ಯಾರ ಹೆಸರು? ಅವನದೇ ಹೆಸರು ಆ ಅನ್ನೋದು. ಇನ್ಯಾರಿಗೆ ಹೆಸರಾಗೋ ಸಾಧ್ಯವಿಲ್ಲ. ಆ ಅಂತಲೂ ಓಂ ಮತ್ತು ಇನ್ಯಾರಿಗೆ ಹೆಸರು ಇಡೋದಿಲ್ಲ ನಾವು. ಆಹ ಇತಿ ಬ್ರಹ್ಮ. ಯಾರು ಯಾವುದೂ ಅಲ್ಲವೋ, ಯಾರಲ್ಲಿ ಯಾವ ದೋಷವೂ ಇಲ್ಲವೋ, ಯಾರು ಎಲ್ಲಕ್ಕಿಂತ ಬೇರೆಯೋ ಅವನು ಆ. ಆ ಅನ್ನೋದಕ್ಕೆ ಮೂರೇ ಅರ್ಥ: ಅಲ್ಲ, ಇಲ್ಲ, ಬೇರೆ. ಆ ಅಂದ್ರೆ ಅನ್ಯ, ಬೇರೆ, ಭಿನ್ನ. ಯಾರು ಎಲ್ಲಕ್ಕಿಂತಲೂ ಬೇರೆಯೋ, ಯಾರು ಯಾರಲ್ಲಿ ಯಾವ ದೋಷವೂ ಇಲ್ಲವೋ ಅವನು ಆ. ಅವನು ಸರ್ವ ದೋಷ ವಿರುದ್ಧ ಗುಣಸ್ವರೂಪ, ಸರ್ವದೋಷ ವಿಹೀನ, ಸರ್ವ ವಿಲಕ್ಷಣ. ಗುಣಪೂರ್ಣ, ದೋಷ ದೂರ, ಸರ್ವ ವಿಲಕ್ಷಣ ಅನ್ನೋದು ಅಕಾರದ ಅರ್ಥ. ಮೂರೇ ಅರ್ಥ ಬರೋದು ಅಕಾರಕ್ಕೆ. ಅವನು ಯಾವುದೂ ಅಲ್ಲ, ಎಲ್ಲ ದೋಷಗಳೂ ಇಲ್ಲ, ಯಾವ ದೋಷವೂ ಇಲ್ಲ. ಆದ್ರಿಂದ ಅವನು ಯಾರೂ ಅಲ್ಲ, ಎಲ್ಲಕ್ಕಿಂತ ಬೇರೆ, ಸರ್ವ ದೋಷ ವಿರುದ್ಧ, ಗುಣಪೂರ್ಣ, ಸರ್ವದೋಷರಹಿತ, ಸರ್ವ ವಿಲಕ್ಷಣ. ಆದ್ರಿಂದ ಆ ಅಂದರೆ ಬ್ರಹ್ಮ. ಓಹೋ, ಹಾಗಾದರೆ ಅಥಾತಃ ಅಂತ ನಾವು ಮೊದಲು ಹೇಳಿದರೆ ನಾವು ಅಕಾರವಾಚ್ಯನಾದ ಭಗವಂತನನ್ನು ಎರಡು ಬಾರಿ ಸ್ಮರಣೆ ಮಾಡಿದ ಹಾಗಾಯ್ತು. ಅದು ಆ ಹೇಳೋದು ಸಾಕಲ್ಲ, ಅಥ ಅತಃ ಅಂತ ಹಾಕ್ಬೋದು. ಭಗವಂತನ ಎರಡು ಆಸ್ಪೆಕ್ಟ್ ಇದೆ. ಏನು? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೊಬ್ಬ ನಾರಾಯಣ ಇದ್ದಾನೆ, ಹೊರಗೊಬ್ಬ ಇದ್ದಾನೆ. ಒಬ್ಬ ಅಂದರೆ ಇಬ್ಬರು ಒಬ್ಬನೇ. ಅಂದರೆ ಎರಡು ಆಸ್ಪೆಕ್ಟ್. ಹೊರಗಿನಿಂದ ತುಂಬಿದ ನಾರಾಯಣ, ಒಳಗೆ ಇರುವ ನಾರಾಯಣ. ನಮ್ಮ ಒಳಗೂ ಹೊರಗೂ ತುಂಬಿರುವ ನಾರಾಯಣನನ್ನು ನಾವು ಸ್ಮರಿಸಿ ಸಂಹಿತೆಗೆ ಪ್ರವೇಶ ಮಾಡೋಣ. ಆದರೆ ಏನು? ಆ ಅಂದರೆ ಅಕಾರವಾಚ್ಯನಾದ ಭಗವಂತ. ಅವನು ಎಂಥವನು? ಮೊದಲು ಥಾ. ಥಾ ಅಂದರೆ ಸ್ಥಿತ. ಷ್ಠಾ ಅತ್ರ ಸ್ಥ ಅಂತೇವೆ. ಏನು? ಇಲ್ಲಿರುವ ಅವನು ಅಕಾರವಾಚ್ಯನಾಗಿ ನನ್ನೊಳಗೆ ಇರುವ ನಾರಾಯಣ. ಅಥ. ತಾ ಅಂದರೆ ತತ. ಅಕಾರ